ಇವ್ರು ಬಿಟ್ಟಂತ ಅಸ್ತ್ರ ಒಂದು ಸರ್ಕಾರವನ್ನೇ ಕಿತ್ತು ಬಿಸಾಕ್ತು. कर्नाटक की सरकार को 40% की सरकार नाम दिया गया है. ಆರ್ ಮಂಜುನಾಥ್ ಅವರು ಸತ್ಯ ಹೇಳಬೇಕು. 40% ಕಮಿಷನ್ ಅಂತ ಆರೋಪ ಮಾಡಿ ಸರ್ಕಾರ ಬಂದಿದೆ. ಈಗ ಎಷ್ಟು ಪರ್ಸೆಂಟೇಜ್ ನಡೀತಿದೆ? ಚೀಫ್ ಸೆಕ್ರೆಟರಿಗೆ ನಾನು 100 ಪೇಜಸ್ ದಾಖಲೆಗಳು ಕೊಟ್ಟಿದ್ದೀನಿ. DCM ಸರ್ ನನ್ನ ಜೊತೆಗೆ ಫೋನ್ ಮಾಡಿದ್ರು, ಹೇಳಿದ್ರು ಇಲ್ಲಪ್ಪ ಸುಧಾರಿಸ್ಕೊಳ್ಳಿ, ನನ್ನ ಪವರ್ ಬಂದ ನಾನು ಮಾಡ್ಕೊಡ್ತೀನಿ ಅಂತ. ಅವ್ರು ಸಿಎಂ ಆದಾಗ ಸರ್ಕಾರ ಬರೋಕ್ಕೆ ಹೆಲ್ಪ್ ಆಗಿದೆ ಅನ್ನೋದು ಮನೆ ಮುಖ್ಯಮಂತ್ರಿಗಳು ಮರ್ತಿದ್ದಾರೆ. ಏನನ್ನ ಪ್ರತಿಭಟಿಸಿದ್ರು ಅದನ್ನೇ ಇವತ್ತು ಮಾಡ್ತಿದ್ದಾರೆ ಅಂದ್ರೆ ಇನ್ನು ಸಿದ್ದರಾಮಯ್ಯ ಅವ್ರ ಮಾತು ಯಾರು ನಂಬ್ತಾರೆ? ಅವರು ಎಲ್ಲದೂ ಗೊತ್ತಿದೆ, ಏನು ಗೊತ್ತಿದ್ದಂಗಿಲ್ಲ. ಭೈರತಿ ಸುರೇಶ್ ಅವರ ಹೆಸರು ಡೈರೆಕ್ಟ್ ಆಗಿ ಬಂತು. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಇದೆಯಂತೆ. ನನಗೆ ಆಶ್ಚರ್ಯ ಆಗೋದು, ನೀವು ಇಷ್ಟು ಧೈರ್ಯವಾಗಿ ಮಿನಿಸ್ಟರ್ ಹೆಸರು ಹೇಳಕ್ಕೂ ರೆಡಿ ಇದ್ರ, ಬಟ್ ಯಾವ್ದು ಕನ್ಕ್ಲೂಷನ್ ಹೋಗಲ್ಲ. ದಾಖಲೆ ಇಲ್ವಾ ನಿಮ್ಮ ಹತ್ರ? ಲಂಚ ಕೊಡೋದಕ್ಕೆ ಏನ್ ದಾಖಲೆ ಕೊಡ್ತೀರಮ್ಮ? ನಾವು ಸಿಕ್ಕಿಬಿದ್ರಲ್ಲ ಸರ್, ಮಾತಾಡಿದವರು ಎಲ್ಲಾ ಪಾರ್ಟಿನಲ್ಲೂ ಇದ್ದಾರೆ. ಯಾರ್ಯಾರು ಯಾವ ಪಾರ್ಟಿಲಿ ಎಷ್ಟೆಷ್ಟು ಕಮಿಷನ್ ಹೊಡಿತಿದ್ದಾರೆ ಅನ್ನೋ ಲಿಸ್ಟ್ ಕೊಡೋದು ರೆಡಿ ಕೊಡ್ತೀವಿ. ಮಂಜುನಾಥ್ ಅವರು ಮನವೊಲಿಸ್ಬಿಡ್ಬೋದು ಸಿದ್ದರಾಮಯ್ಯನವರು. ನಾವು ಯಾವ್ದಕ್ಕೂ ನಾವು ಮಣಿಯಲ್ಲ. ಸಿದ್ದರಾಮಯ್ಯನವರು ಅಂದ್ರೆ ಹೋರಾಟ, ಸಿದ್ದರಾಮಯ್ಯನವರು ಅಂದ್ರೆ ಪ್ರಾಮಾಣಿಕತೆ. ನೆಕ್ಸ್ಟ್ 6ನೇ ತಾರೀಕು ಸರ್ಕಾರ ಇನ್ನೂ ಮಂಡುತನ ಪ್ರದರ್ಶಿಸಿದ್ರೆ ಚಾಮುಂಡೇಶ್ವರಿ ಕೈ ಮುಗಿದು ಅಲ್ಲಿಂದ ಪಾದಯಾತ್ರೆ ಬರ್ತೀವಿ. ಎಂತ ಕೆಟ್ಟದಾಗಿರುವಂತಹ ಒಂದು ಅವಧಿ ಅಂತ ಯಾವ್ದಾದ್ರು ಇದೆಯಾ ಸರ್? ಒಂದು 3 ಸರ್ಕಾರ ನೋಡಿರ್ತೀರಾ ನೀವು. ಹಿಂದೆ ಹೆಂಗಿತ್ತು ಅದೇ ಜಾಸ್ತಿ ಅನ್ಕೊಂಡಿದ್ವಿ, ಅದಕ್ಕೆ ಜಾಸ್ತಿ ಇದಾಗ್ತದೆ. 13-18ರಲ್ಲಿ ಏನ್ ಮಾಡಿದ್ರಲ್ಲ ಆ ತರ ಮುಖ್ಯಮಂತ್ರಿಗಳು ನಾವು ಕಂಡ್ರೆ ಮುಖ್ಯಮಂತ್ರಿಗಳು ಬೇಕು.